ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ. ಸೊ ಈ ಬ್ಲಾಗಲ್ಲಿ ನಾವು ಮೇಯ್ನಾಗಿ ನಾವು ಆಚೆ ಹೋಗ್ತಿದ್ದೀವಿ, ನಾನು ನಮ್ಮ ಮಮ್ಮಿ. ಸೊ ನಾವು ಈಗ ಆಚೆ ಹೋಗ್ತಿದ್ದೀವಿ ಯಾಕಂದರೆ ನಾವು ಟ್ರ್ಯಾಕ್ ಪ್ಯಾಂಟ್ಸ್ ತೊಗೊಬೇಕು ಜಿಮ್ಗೆ. ನಾನು ಟ್ರ್ಯಾಕ್ ಪ್ಯಾಂಟ್ಸು ಫುಲ್ಲು ಏನು ಹೇಳಿ ಅಂದರೆ ಮೆಟೀರಿಯಲ್ ಚೆನ್ನಾಗಿಲ್ಲ. ಸೊ ಅದಕ್ಕೆ ನಾವು ಚೆನ್ನಾಗಿರೋ ಮೆಟೀರಿಯಲ್, ಕಾಟನ್ ಇರೋ ಮೆಟೀರಿಯಲ್ ಹೋಗ್ತಾಯಿದ್ದೀವಿ ತೊಗೊಳ್ಳೋಕ್ಕೆ. ಸೊ ಅದೊಂದು ಟ್ರ್ಯಾಕ್ ಪ್ಯಾಂಟು ಜಿಮ್ಗೆ ಅದು ಸಿಂಥೆಟಿಕ್ ಇತ್ತು, ಒಂಥರ ಬರ್ನಿಂಗ್ ಆಗ್ತಿತ್ತು ನನ್ನ ಸ್ಕಿನ್ನು. ಸೊ ಅದಕ್ಕೆ ನಂಗೆ ಅದು ಸೂಟ್ ಆಗಲಿಲ್ಲ, ನನ್ನ ಸ್ಕಿನ್ ಮಾತ್ರ ಇನ್ನೂ ಸೂಟ್ ಆಗಿಲ್ಲ ಅದು. ಆಮೇಲೆ ಸರಿ ಈಗ ಹೋಗ್ತೀವಿ ಟ್ರ್ಯಾಕ್ ಪ್ಯಾಂಟ್ಗೆ, ಮತ್ತು ನಮ್ಮ ಮಮ್ಮಿ ಹಂಗೆ ಡೆಂಟಲ್ಗೆ ಹೋಗಬೇಕು. ಆಮೇಲೆ ಅಷ್ಟೇ, ನೋಡೋಣ ಇನ್ನು ಏನೇನಾಗುತ್ತೆ ಅಂತ. ಬನ್ನಿ ನೀವು ನಮ್ಮ ಜೊತೆಗೆ. ಸೊ ಈಗ ನಾನು ಫ್ಯಾಕ್ಟ್ರಿ ಔಟ್ಲೆಟ್ಗೆ ಹೋಗ್ತಾ ಇದ್ದೀನಿ. ಸೊ ನಾವು ರೀಚ್ ಆದ್ವಿ ಫ್ಯಾಕ್ಟ್ರಿ ಔಟ್ಲೆಟ್ಗೆ, ನಾನು ಮತ್ತು ನಮ್ಮ ಮಮ್ಮಿ. ಸೊ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಆಮೇಲೆ ಒಳಗೆ ಹೋದರೆ ಲಿಟ್ರಲಿ ಏನಿತ್ತು ಗೊತ್ತಾ ಗೈಸ್, ಬರೀ ಸ್ವೆಟರ್ಸು, ಜೀನ್ಸ್ ಪ್ಯಾಂಟು, ಶರ್ಟ್ಸು, ಟೀ ಶರ್ಟ್ಸು ಅಷ್ಟೇ ಇತ್ತು. ಎಲ್ಲ ಮೆಟೀರಿಯಲ್ದು ಇತ್ತು, ಅದೇ ತುಂಬ ಚೆನ್ನಾಗಿತ್ತು. ಬಟ್ ಟ್ರ್ಯಾಕ್ ಪ್ಯಾಂಟು ಇತ್ತು, ಆದರೆ ಸಿಂಥೆಟಿಕ್ ಮೆಟೀರಿಯಲ್ ಇತ್ತು, ಅದೇ ಕಾಟನಲ್ಲಿ ಇರಲಿಲ್ಲ. ಅದಕ್ಕೆ ನಾನು ನೋಡೋಣ ಅಂತ ನೋಡಿದ್ರೆ ನಂಗೆ ಇಷ್ಟ ಆಗಲಿಲ್ಲ ಒಂಥರ. ಸೊ ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ನಾವು ಆಚೆ ಬಂದ್ವಿ. ಆಮೇಲೆ ನಾನು ಯಾವುದೂ ಟ್ರ್ಯಾಕ್ ಪ್ಯಾಂಟ್ ಇಲ್ಲಿ ತೊಗೊಂಡಿಲ್ಲ, ಯಾಕಂದರೆ ನನಗೆ ಮೆಟೀರಿಯಲ್ ಇಷ್ಟ ಆಗಿಲ್ಲ. ಬರೀ ಸಿಂಥೆಟಿಕ್ ಇತ್ತು, ಕಾಟನ್ ಇರಲಿಲ್ಲ ಅಂತ ಅಂದರು, ಔಟ್ ಆಫ್ ಸ್ಟಾಕ್ ಅಂದಿದ್ರು. ಸೊ ಅದಕ್ಕೆ ನಾವು ಬೇರೆ ಕಡೆ ಹೋಗ್ತಾಯಿದ್ದೀವಿ. ನಮ್ಮ ಮಮ್ಮಿ ಹೇಳಿದ್ರು ರಿಲಯನ್ಸ್ಗೆ ಹೋಗೋದಾ, ಅಲ್ಲಿ ಸಿಗುತ್ತೆ ಅಂತ. ಸೊ ನಾನು ಸರಿ ಹೋಗೋದಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಈಗ ರಿಲಯನ್ಸ್ ಟ್ರೆಂಡ್ಸ್ಗೆ. ಓಕೆ, ಅಲ್ಲಿ ಸಿಗೋದಾ? ಸೊ ಈಗ ನಾವು ಹೋಗ್ತಾ ಇದ್ದೀವಿ ರಿಲಯನ್ಸ್ ಟ್ರೆಂಡ್ಸ್ಗೆ. ಸೊ ನಾವು ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿಲ್ಲ, ನಾವು ರಿಲಯನ್ಸ್ಗೆ ಹೋಗಿದ್ವಿ. ಸೊ ಇಲ್ಲೇ ಕ್ಲೋತಿಂಗ್ ಸೆಕ್ಷನ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ನಮ್ಮ ಮಮ್ಮಿ ಹೇಳಿದ್ರು ಇಲ್ಲೇ ಹೋಗೋದಾ ಅಂತ. ಸರಿ, ನಾನು ಈಗ ಹೋಗ್ತಾಯಿದ್ದೀನಿ. ಇದು ಲೊಕೇಟ್ ಆಗಿರೋದು ಮಾಳ್ಗಳದಲ್ಲಿ. ಸೊ ನೀವು ಬಂದು ವಿಸಿಟ್ ಮಾಡ್ಬೋದು ಇಲ್ಲಿ. ರೆಕಾರ್ಡಿಂಗ್ ಅಂದರೆ ನಾನು ತೆಗ್ದಿರೋ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿಲ್ಲ ಅಂದರೆ, ಬೋರಿಂಗ್ ಅನಿಸಿದ್ರೆ ನಿಜ ಏನು ಬೇಜಾರು ಮಾಡ್ಕೊಬೇಡಿ. ಇದು ನನ್ನ ಫಸ್ಟ್ ಬ್ಲಾಗು, ಅದಕ್ಕೆ ಒಂದು ಸ್ವಲ್ಪ ನಾನು ನರ್ವಸ್ ಆಗಿದ್ದೆ. ಸೊ ದಯವಿಟ್ಟು ಹಂಗೆ ಬೇಜಾರು ಮಾಡ್ಕೊಂಬೇಡಿ. ಓಕೆ, ನೆಕ್ಸ್ಟ್ ಟೈಮ್ ಹಂಗೆ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ನಾನು ಪರ್ಫೆಕ್ಟಾಗಿ ತೆಗಿತೀನಿ. ಡ್ರಿಂಕ್ ನೋಡಿದೆ, ರುಪೀಸ್ ನೋಡಿದೆ 44. ನಿಜ ಗೊತ್ತಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು. ಇವೆಲ್ಲ ಬ್ರ್ಯಾಂಡ್ ತೊಗೊಂಡ್ರೆ ನಮ್ಮ ಮಮ್ಮಿ ಚಪ್ಪಲಿ ತೊಗೊಂಡು ಹಿಡಿತಾರೆ. ಈಗ ನಾವು ಕ್ಲಿಯರೆನ್ಸ್ ನೋಡ್ತಾ ಇದ್ದೀವಿ, ಅಂದರೆ ನಾವೇನು ತೊಗೊಳೋದಿಲ್ಲ, ನೋಡ್ತಾ ಇದ್ದೀವಿ ಏನೇನು ಡಿಸ್ಕೌಂಟ್ ಇದೆ ಅಂತ. ಸೊ ಅನ್ಫಾರ್ಚುನೇಟ್ಲಿ ಏನಾಗಿತ್ತು ಗೊತ್ತಾ, ಕ್ಲಿಯರೆನ್ಸ್ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿ ಹೋಗಿ ಕೇಳ್ತವ್ರೆ, ಅದು ಲಾಸ್ಟ್ ಸ್ಟಾಕ್ ಅಲ್ಲಿ ಇತ್ತು ಕ್ಲಿಯರೆನ್ಸು. ಸೊ ಈಗ ಏನೋ ಗೊತ್ತಿಲ್ಲ, ಫುಲ್ಲು ಕ್ಲೀನ್ ಮಾಡಿ ಎಲ್ಲ ತೆಗ್ಬಿಟ್ಟವ್ರೆ, ಅದಕ್ಕೆ ನಮ್ಮ ಮಮ್ಮಿ ಕೇಳ್ತವ್ರೆ. ಸೊ ಗಾಯ್ಸ್, ಕ್ಲಿಯರೆನ್ಸ್ ಇಲ್ವಂತೆ. ಸೊ ನಾವು ಮೇಲ್ಗಡೆ ಫ್ಲೋರಿಗೆ ಬಂದ್ವಿ, ಕ್ಲಾತಿಂಗ್ ಸೆಕ್ಷನ್ಗೆ. ಫೈನಲಿ ಇವರು
ಓಹ್! ಸೊ ಇಲ್ಲಿ ಎಲ್ಲ ಟೈಪ್ಸ್ ಆಫ್ ಕ್ಲೋತಿಂಗ್ ಎಲ್ಲ ಸಿಗುತ್ತೆ ನಿಮಗೆ. ವೆಸ್ಟರ್ನ್ ಸಿಗುತ್ತೆ ಮತ್ತು ಟ್ರೆಡಿಷನು ಸಿಗುತ್ತೆ. ಪ್ಲಸ್ ಅಲ್ಲಿ ಲಾಸ್ಟಲ್ಲಿ ಮೆನ್ಸ್ ಸೆಕ್ಷನ್ ಇದೆ, ಇದು ವುಮೆನ್ಸ್ ಸೆಕ್ಷನು. ಸೊ ಇಲ್ಲಿ ನಾನು ಟ್ರ್ಯಾಕ್ ಪ್ಯಾಂಟ್ಸ್ ಹುಡುಕ್ತಾ ಇದ್ದೀನಿ ಎಲ್ಲಿದೆ ಅಂತ. ಐ ಹೋಪ್ ಇಲ್ಲದು ಚೆನ್ನಾಗಿರೋದು ಸಿಗಲಿ ಗುರು. ಮೇಡಮ್ ಇದು ಟ್ರ್ಯಾಕ್ ಪ್ಯಾಂಟ್ಸ್ ಇದೆಯಾ? ಯಾರಿಗೆ? ಬಾಯ್ಸ ಗರ್ಲ್ಸ್? ಗರ್ಲ್ಸ್ಗೆ. ಬಾಯ್ಸ ಟ್ರ್ಯಾಕ್ ಪ್ಯಾಂಟ್ ಇಲ್ಲ. ಎಲ್ಲಿದೆ? ಚಲೋ ಸೂಪರ್ ಇಷ್ಟನಾ? ಮೆನ್ಸು? ಆ ಕಡೆ ಮೆನ್ಸ್ ಆ ಕಡೆ ಇದೆಯಾ? ಸರಿ, ನಾನು ನೋಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ಏನು ಗುರು, ಒಳ್ಳೆ ಜೀನ್ಸ್ ಪ್ಯಾಂಟ್ ಹಂಗಿದ್ದಾವೆ ಟ್ರ್ಯಾಕ್ ಪ್ಯಾಂಟ್ಗಳು. ನನಗಿದು ಟ್ರ್ಯಾಕ್ ಪ್ಯಾಂಟ ಜೀನ್ಸ್ ಪ್ಯಾಂಟ ಅಂತ ಅರ್ಥನೇ ಆಗ್ತಿಲ್ಲ. ಇದಾದಮೇಲೆ ಯಾವುದು ಚೆನ್ನಾಗಿರೋದು ಸಿಕ್ಕಿಲ್ಲ ಅಂದರೆ ಹೋಗ್ತೀನಿ ಮೆನ್ಸ್ ಸೆಕ್ಷನ್ಗೆ ಹೋಗಿ ನೋಡ್ತೀನಿ. ಸೊ ನಾವೀಗ ಮೆನ್ಸ್ ಸೆಕ್ಷನ್ಗೆ ಬಂದಿದ್ದೀವಿ ಟ್ರ್ಯಾಕ್ ಪ್ಯಾಂಟ್ ನೋಡೋಕ್ಕೆ. ಓ, ಇಲ್ಲೇ ಚೆನ್ನಾಗಿರೋದು ಸಿಕ್ತು ಗುರು. ಅಮ್ಮೆ, ಓ ಚೆನ್ನಾಗಿದೆ, ಸೂಪರ್ ಆಗಿದೆ ಗುರು. ಮೆನ್ಸ್ ಮಾತ್ರ ಚೆನ್ನಾಗಿದೆ. ಕಾಟನ್ ಗೈಸ್. ಆಮೇಲೆ ಇದು 600 ಸ್ಟಾರ್ಟಿಂಗು. ಓ, ರೆಡ್ ಕಲರು, ಮೆರೂನು ಎಲ್ಲ ಕಲರ್ಸು ಸಿಗುತ್ತೆ ನಿಮಗೆ. ಸೊ ನಾನು ಚೂಸ್ ಮಾಡ್ತೀನಿ, ಬ್ಲ್ಯಾಕ್ ಚೂಸ್ ಮಾಡ್ತೀನಿ, ಯಾಕಂದರೆ ಬ್ಲ್ಯಾಕ್ ಅಥವಾ ಬ್ಲೂ ನೋಡಿ. ಹೀಗಿದೆ ಒಂದಿಷ್ಟ ಆಯಿತು ಗಾಯ್ಸ್, ಇನ್ನು ಮಿಕ್ಕಿದ ಹಾಗೆ ಇದೆ. ಅಂದರೆ ನಂಗೆ ಇಷ್ಟ ಆಗಲಿಲ್ಲ ಒಂಥರ, ಆದರೆ ಇದು ನೋಡಿದ್ರೆ ಒಂಥರ ಸ್ಮೂತ್ ಟೆಕ್ಸ್ಚರ್ ಹಂಗಿತ್ತು. ಸೊ ನಾನೀಗ ಟ್ರೈ ಮಾಡೋಕ್ಕೆ ಹೋಗ್ತೀನಿ, ನೋಡೋಣ. ಸೊ ಇದು ನಾನು ಗ್ರೇ ತೊಗೊಂಡೆ, ಆಮೇಲೆ ಬ್ಲೂ ತೊಗೊಂಡೆ. ನಾನು ಹಿಂಗೆ ಹೋಗೋದ ಬಿಲ್ಲಿಂಗ್ ಸೆಕ್ಷನ್ಗೆ. ಬಿಲ್ಲಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ನೋಡ್ಕೊಂಡು ಹೋಗ್ತೀವಿ ಏನೇನಿದೆ, ಏನೇನು ಡಿಸ್ಕೌಂಟಲ್ಲಿದೆ ಅಂತ. ಏನೂ ಸಿಕ್ಕಿಲ್ಲ ಅಂತೆ. ಹಂಗೆ ನಾವು ಈ ಟ್ರ್ಯಾಕ್ ಸೂಟ್ನ ಬಿಲ್ ಮಾಡಿಸಿ ಫೈನಲಿ ಬಿಲ್ಲಿಂಗ್ ಆಯಿತು ಗಾಯ್ಸ್. ಈಗ ನಾವು ಆಚೆ ಬಂದ್ವಿ. ವೆದರ್ ನೋಡಿದ್ರೆ ಫುಲ್ ಮೋಡ ಮುಚ್ಚಿಬಿಟ್ಟೈತೆ. ಹೆಂಗೂರು ಮನೆಗೆ ಹೋಗೋದೀಗ ಅಂತ ಅನ್ಸ್ಬಿಡ್ತು ಯಪ್ಪ. ಸೊ ನಾವಿಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ. ಆಮೇಲೆ ನಮ್ಮ ಮಮ್ಮಿಗೆ ಏನೋ ಜೆರಾಕ್ಸ್ ಬೇಕಿತ್ತು ಅಂತೆ. ಸೊ ನಾವಿಲ್ಲಿ ಬಂದಿದ್ದೀವಿ. ಸೊ ಈಗ ನಾವು ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಡೆಂಟಿಸ್ಟ್ ಹತ್ರ ಹೋಗೋಕ್ಕೆ. ನಮ್ಮ ಮಮ್ಮಿಗೆ ಹಣ್ಣು ನೋವು ಅಂತೆ. ಸೊ ಅಲ್ಲಿ ಚೆಕಪ್ ಮಾಡಿಸ್ಕೊಂಡು, ಸೊ ನಮ್ಮ ಮಮ್ಮಿ ಇಲ್ಲಿದ್ದಾರೆ. ಗೈಸ್ 1 ಅವರ್ ಆದಮೇಲೆ ನಾವು ಆಚೆ ಬಂದ್ವಿ. ಆ್ಯಂಡ್ ನನ್ನ ತಮ್ಮ ಕಾಲ್ ಮಾಡಿದ್ದ, ಗೋಬಿ ಮತ್ತು ಫ್ರೈಡ್ ರೈಸ್ ಬೇಕಿತ್ತು ಅಂತ. ಸೊ ಅದು ಪಾರ್ಸಲ್ ಮಾಡಿಸ್ಕೊಳ್ಳೋಕ್ಕೆ ನಾವಿಲ್ಲಿ ಬಂದ್ವಿ. ಈಗ ನಾವು ಜಸ್ಟ್ ಅರೈವ್ ಆದ್ವಿ ಮನೆಗೆ. ಸೊ ಈಗ ಊಟ ಮಾಡಿ ಮತ್ತು ಒಂದು ಸ್ವಲ್ಪ ಫೋನ್ ನೋಡಿಬಿಟ್ಟು, ಇನ್ನೆಲ್ಲ ಲ್ಯಾಪ್ಟಾಪ್ ನೋಡಿಬಿಟ್ಟು ಹಂಗೆ ನಾನು ಮಲ್ಕೊಂಬಿಡ್ತೀನಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಯಿತು ಈ ವ್ಲಾಗು. ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋನ. ಇನ್ನು ನನ್ನ ಕಂಟೆಂಟ್ ಸಿಗೋಕ್ಕೆ ಖಂಡಿತ ಫಾಲೋ ಮಾಡಿ ನನ್ನ ಚಾನಲ್ಗೆ. ಬಾಯ್.